ಅಕ್ರಮ ಚಿನ್ನ ಸಾಗಣೆ ಇನ್ನು ಹಣ ವರ್ಗಾವಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದೆ. ಅಕ್ರಮವಾಗಿ ವಿದೇಶದಿಂದ ಚಿನ್ನ ಸಾಗಣೆ ಮಾಡಿರುವುದು ಹಣ ವರ್ಗಾವಣೆಯ ಪ್ರಕರಣ ಇಡಿ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಬೆಂಗಳೂರಿನ ಪಿಎಂಎಲ್ಎ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ನಟಿ ರನ್ಯಾ ರಾವ್, ತರುಣ ಕೊಂಡೂರು ಹಾಗೂ ಸಾಹಿಲ್ ಸಕಾರಿಯಾ ಜೈನ್ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. 1 ವರ್ಷದಲ್ಲಿ 127 ಕೆಜಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ರು ಇವರೆಲ್ಲ. 2024ರ ಮಾರ್ಚ್ನಿಂದ 2025ರ ಮಾರ್ಚ್ವರೆಗೆ 127 ಕೆಜಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದಂತ ಆರೋಪಗಳು ಇವರ ಮೇಲಿದೆ. ಕನ್ನಡದ ನಟಿ ಕೂಡ ಹೌದು. ನಟಿ ಈಗ ರನ್ಯಾ ರಾವ್ ವಿರುದ್ಧ ಏನು ಪ್ರಕರಣಗಳಿತ್ತು, ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿರುವಂಥದ್ದು. ಜೊತೆಯಲ್ಲಿ ಇತರ ಸಹಚರರು ಯಾರ್ಯಾರಿದ್ರು ಅವ್ರ ವಿರುದ್ಧವೂ ಕೂಡ ಈ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಇವ್ರ ಕೃತ್ಯಗಳು ಏನು, ಯಾವ ರೀತಿಯಾಗಿ ಇವರು ಮಾಡಿದ್ರು ಅಂತ. ನಟಿ ರನ್ಯಾ ರಾವ್ ಜೊತೆಯಲ್ಲಿ ತರುಣ್ ಕೊಂಡೂರು ಹಾಗೆ ಸಾಹಿಲ್ ಸಕಾರಿಯಾ ಅಂತ ಆತನ ಪಾತ್ರವೂ ಕೂಡ ಇದೆ. ಸದ್ಯ ಇಡಿಯ ಅಧಿಕಾರಿಗಳು ಪಿಎಂಎಲ್ಎ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ವೆರಿ ಶಾಕಿಂಗ್ ಅಂತಂದ್ರೆ ಈ ಮೈಯಲ್ಲೇ ಸೊಂಟದಲ್ಲೇ ಅಲ್ಲೆಲ್ಲ ಕಟ್ಕೊಂಡು 1 ವರ್ಷದಲ್ಲಿ 127 ಕೆಜಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ರು ಇವರು. 2024ರ ಮಾರ್ಚಿಂದ 2025ರ ಮಾರ್ಚಿನವರೆಗೆ ಬರೋಬ್ಬರಿ 127 ಕೆಜಿ ಚಿನ್ನವನ್ನ ಇವರು ಅಕ್ರಮವಾಗಿ ಸಾಗಣೆ ಮಾಡಿರುವಂತಹ ಅಂಶಗಳು ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಅಕ್ರಮವಾಗಿ ತಂದು ಈ ಚಿನ್ನವನ್ನ ಮಾರಾಟವನ್ನ ಮಾಡ್ತಾ ಇದ್ರು. ಲೋಕಲ್ ಮಾರ್ಕೆಟ್ನಲ್ಲಿ ಈ ಚಿನ್ನವನ್ನ ಇವರೆಲ್ಲ ಸೇಲ್ ಮಾಡ್ತಿದ್ರಂತೆ. ಚಿನ್ನ ಮಾರಾಟದಿಂದ ಬಂದಂತ ಹಣವನ್ನ ವರ್ಗಾವಣೆ ಮಾಡ್ತಿದ್ರು. ಹವಾಲಾ ಮೂಲಕ ವಿವಿಧ ಬ್ಯಾಂಕುಗಳಿಗೆ ಈ ಹಣಗಳು ಟ್ರಾನ್ಸಾಕ್ಷನ್ಸ್ಗಳಾಗ್ತಿತ್ತು. 2025ರ ಜುಲೈನಲ್ಲಿ ರನ್ಯಾ ರಾವ್ ಆಸ್ತಿ ಎಲ್ಲವೂ ಕೂಡ ಜಪ್ತಿಯಾಗಿತ್ತು. 34.12 ಕೋಟಿ ಮೌಲ್ಯದ ಆಸ್ತಿಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ರು. ನೋಡಿ, ಬಗೆದಷ್ಟು ಬೆಚ್ಚಿ ಬೀಳಿಸುತ್ತೆ ಅಂಕಿ ಅಂಶಗಳು. ನೋಡಿ, ಒಂದು ಕಡೆಯಲ್ಲಿ ರನ್ಯಾ ರಾವ್ ಅವರ ತಂದೆ ವಿಚಾರವೇ ಕೂತು ಸಾಕಷ್ಟು ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು, ಏನೇನು ಮಾಡಿದ್ರು ಅಂತ. ಆ ಶಿಷ್ಟಾಚಾರವನ್ನ, ಪ್ರೋಟೋಕಾಲ್ಗಳನ್ನ ಉಲ್ಲೇಖ ಮಾಡಿರುವಂಥ ಆರೋಪ ಕೂಡ ಇದೆ. ಅದ್ರ ಮೇಲೂ ಕೂಡ ಒಂದಿಷ್ಟು ಕ್ರಮಗಳಾಗಬೇಕು. ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಚಿನ್ನವನ್ನ ಸಾಗಣೆ ಮಾಡ್ಕೊಂಡು ಬರ್ತಿದ್ರಲ್ಲ, ಸ್ಮಗ್ಲಿಂಗು, ಇದನ್ನ ಇಲ್ಲಿರುವಂಥ ಭಾರತದಲ್ಲಿರುವಂಥ ಬೆಂಗಳೂರಿನಲ್ಲಿರುವಂಥ ಲೋಕಲ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಿದ್ರಂತೆ. ಆ ಚಿನ್ನವನ್ನ ಮಾರಾಟ ಮಾಡಿ ಕೆಜಿ ಗಟ್ಟಲೆ ಬಂಗಾರದ ಬೆಲೆ ಗಗನದಲ್ಲಿದೆ. ಅದರಿಂದ ಬಂದಿರುವಂತಹ ಹಣವನ್ನ ಹವಾಲಾ ಮೂಲಕವಾಗಿ ಈ ಶೆಲ್ ಕಂಪನಿಗಳಿರ್ಬೋದು, ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ ಇರ್ಬೋದು, ಇವೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ತಳಕಾಕೊಂಡಿದೆ. ಅನೇಕ ಬ್ಯಾಂಕ್ಗಳಿಗೆ ಅದನ್ನ ವರ್ಗಾವಣೆ ಮಾಡ್ತಿದ್ರಂತೆ. ಕಳೆದ 2025ರ ಜುಲೈನಲ್ಲಿ ಇವರ ಮನೆ ಮತ್ತು ಆಸ್ತಿ ಗೀಸ್ನೆಲ್ಲ ಜಪ್ತಿ ಮಾಡುವಂತ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲೇ 34.12 ಕೋಟಿ ಮೌಲ್ಯದ ಆಸ್ತಿ ನಟಿ ರನ್ಯಾ ರಾವ್ ಅವರ ಹೆಸರಿನಲ್ಲಿತ್ತು. ಅದನ್ನ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಹೋಗಿ ಜಪ್ತಿ ಮಾಡಿದ್ದಾರೆ. ಆ ಹಣ ಏನು ಬಂತು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಆದಾಯಕ್ಕೂ ಮೀರಿ ಏನೇನು ಬಂದಿರುತ್ತಲ್ಲ, ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ, ಇಂಚಿಂಚು ಜಾಲಾಡಿಸ್ತಿದ್ದಾರೆ. ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ನಮ್ಗೆ ಯಾರು ಕೂಡ ಮಾಹಿತಿಯನ್ನ ಕೊಡಲ್ಲ ಅಂತ ಇದು ಪರಮೇಶ್ವರ್ ಅವರ ಹೇಳಿಕೆ. ಇಡಿ ಅವರು ಅವ್ರ ಕೆಲಸ ಅದು ಅವರು ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತ ಹೇಳಿಕೆ. ಪಾಪ ಗೃಹ ಸಚಿವರಿಗೆ ಈ ಮಾಹಿತಿ ಹೋಗಿಲ್ಲ ಅಂತ. ಇದು ಒಂದು ರೀತಿ ಬೇಜಾರದ ಸಂಗತಿನೇ ಹೌದು. ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ನನಗಿನ್ನೂ ಗೊತ್ತಿಲ್ಲ. ನಂತರದಲ್ಲಿ ಇಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮಷ್ಟಕ್ಕೆ ನಾವಿರ್ತೀವಿ, ನಮ್ಗೆ ಯಾರು ಕೂಡ ಮಾಹಿತಿ ಕೊಡಲ್ಲ ಅಂತ ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಈ ವಿಚಾರದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪಾಪ ಅಂಥದ್ದೊಂದು ಹೇಳಿಕೆಯನ್ನ ಈಗ ಕೊಡ್ತಿದ್ದಾರೆ ಅವರು. ನಮ್ಮ ಗಮನಕ್ಕಿನ್ನೂ ಬಂದಿಲ್ಲ ಅಂತ. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಆರೋಪಗಳಿತ್ತು. ಅಂದರೆ ಆ ಕುಟುಂಬಕ್ಕೆ ಇವರು ಬಹಳ ಆತ್ಮೀಯರಾಗಿದ್ರು ಅನ್ನುವಂಥ ಕೆಲ ಚರ್ಚೆಗಳಿತ್ತು. ಬಟ್ ಅಂತಿಮವಾಗಿ ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ಗಳು ಹೋಗಿದೆ. ಮುಂದಿನಲ್ಲಿ ಯಾವ್ಯಾವ ರೀತಿಯಾಗಿ ಸ್ಪೀಡ್ ಟ್ರಯಲ್ಸ್ಗಳಾಗುತ್ತೆ, ಯಾವ ರೀತಿಯಾದಂಥ ಶಿಕ್ಷೆಗಳಿಗೆ ಇವರು ಒಳಪಡಿಸ್ತಾರೆ, ಅಥವಾ ಇನ್ಯಾರಾದರೂ ಇದ್ದಾರಾ, ಇವೆಲ್ಲವೂ ಕೂಡ ನಂತರ ಗೊತ್ತಾಗಬೇಕಾಗಿದೆ.